ಸ್ನೇಹಿತರೆ ಬನ್ನಿ, ನಾನು ಬಸ್ ಎಷ್ಟು ಕ್ಲೀನಾಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ನೀರು ಮಡಗೋ ಜಾಗ. ಫಸ್ಟ್ ಇದು ನೋಡ್ಕೊಳ್ಳಿ. ಮೊದಲು ನಾವು ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು. ನೋಡೋರಿಗೆ ಅಸಹ್ಯ ಅಂತ ಅನ್ನಿಸ್ಬಾರ್ದು. ಫಸ್ಟು ನೀರು ಮಡಗೋ ಜಾಗ ಎಷ್ಟು ಕ್ಲೀನಾಗಿದೆ. ಆಮೇಲೆ ಬಂದರೆ ಫ್ರಂಟ್ಗೆ ನೀವು ನೋಡ್ಬೋದು, ಮಿರರ್ ಆಗಿರ್ಬೋದು, ಮತ್ತು ಬೋರ್ಡ್ಗಳು, LED ಬೋರ್ಡ್ಗಳು ಎಷ್ಟು ಕ್ಲೀನಾಗಿದೆ ಅಂತೇಳಿ. ಒಳಗೆ ಮತ್ತು ಹೊರಗೆ ಎರಡೂ ಕೂಡ LED ಬೋರ್ಡ್ ತುಂಬ ಕ್ಲೀನಾಗಿದೆ. ಅದ್ರ ಜೊತೆಯಲ್ಲಿ ನೋಡ್ಬೋದು ಫ್ರಂಟ್ ಗ್ಲಾಸ್ ಆಗಿರ್ಬೋದು, ಸ್ಟೇರಿಂಗು, ಮತ್ತು ಈಗ ಬಾನೆಟ್ ಏನು ಕ್ಲೀನ್ ಮಾಡಿದೆ ಅದು, ಈ ಬೀಡಿಂಗು, ಈ ಸೈಡಲ್ಲಿ ಸ್ಟೀಲ್ ಬೀಡಿಂಗ್ಗಳು ನೋಡ್ಬೋದು ನೀವು. ಎಲ್ಲ ಪ್ರತಿಯೊಂದು ಕೂಡ ಕಂಪ್ಲೀಟಾಗಿ ಕ್ಲಿಯರು. ಸೀಟಿದೆ. ಸೀಟಿನ ಮೇಲೆ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿದೆ ಸೀಟು ಅಂತಂದರೆ. ಸೀಟಿನ ಹಿಂಭಾಗ ಮತ್ತು ಈ ಭಾಗದಲ್ಲಿ ಕಂಪ್ಲೀಟ್ ಕ್ಲಿಯರ್ ಕಟ್ಟಾಗಿ ತುಂಬ ಚೆನ್ನಾಗಿಡ್ಬೋದು. ಒಂದು ಸ್ವಲ್ಪ ಮನ್ಸು ಮಾಡಬೇಕಷ್ಟೇನೆ, ತೊಂದರೆ ಏನಿಲ್ಲ. ಯಾಕೆಂದರೆ ಪ್ಯಾಸೆಂಜರ್ ಬಂದು ಕೂತ್ಕೊಳ್ಳೋದಕ್ಕೆ ಅವ್ರಿಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಗಾಡಿ ನೋಡಿದ್ರೆ ಖುಷಿ ಅಂತ ಅನಿಸುತ್ತೆ. ಮತ್ತು ಟಾಪ್ ಕೂಡ ಅಷ್ಟೇನೆ, ಈ ಒಳಗಡೆ ಟಾಪ್ ಸೀಲಿಂಗ್ ಏನಿದೆ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಕ್ಲೀನ್ ಮಾಡ್ತೀನಿ. ಎಲ್ಲ ಹೊರಗಡೆ ಬಂದಮೇಲೆ ನಿಮ್ಗೆ ಹೊರಗಡೆ ಇನ್ನೂ ಒಂದು ಸಲ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಆಮೇಲೆ ಮೇನ್ ಬೇಕಾಗಿರೋದು ಡ್ರೈವರ್ಗೆ ಸೈಡ್ ಗ್ಲಾಸು. ಇದು ಸೈಡ್ ಡೋರ್ ಬರ್ತದಲ್ಲ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗ್ಲಾಸ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ, ಫಸ್ಟ್ ಏನಾರ ಗಾಡಿ ನಿಮ್ಗೆ ಗಲೀಜಾಗಿತ್ತು ಅಂದರೆ ಸ್ವಲ್ಪ ಆಸಿಡ್ ಹಾಕಿ ವಾಶ್ ಮಾಡ್ಬೋದು. ಬಾತ್ರೂಮ್ಗೆ ಆಗ್ತಿರಲ್ಲ ಆಸಿಡು, ಟಾಯ್ಲೆಟ್ಗೆ ಆ ಥರ ಆಸಿಡಲ್ಲಿ ಬೇಕಾದ್ರೆ ಕ್ಲಿಯರ್ ಮಾಡ್ಬೋದು, ಏನಾಗಲ್ಲ, ಗ್ಲಾಸೇನು ಹೊಡೆಯೋದಿಲ್ಲ. ಆ ನಂತರ ಇದನ್ನು ಒಂದೆರಡು ದಿನ ಬಟ್ಟೆ ತಗೊಂಡು ಕ್ಲೀನ್ ಮಾಡಿ ನೀಟಾಗಿ ಒರೆಸ್ತಾ ಇದ್ದರೆ ಸೈಡ್ ಡೋರ್ಗಳೆಲ್ಲ ಅಷ್ಟೇನೆ ತುಂಬ ಚೆನ್ನಾಗಿ ಕಾಣಿಸ್ತವೆ. ಬ್ಯಾಕ್ ಡೋರು ಮತ್ತು ಫ್ರಂಟ್ ಡೋರು ತುಂಬ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತವೆ. ಇದರಿಂದ ಪ್ರಯೋಜನ ಏನು ಅಂತಂದರೆ, ನಾವು ಕೆಲಸ ಮಾಡೋ ನಮ್ಮ ಮಾನಸಿಕ ಸ್ಥಿತಿನೂ ಚೆನ್ನಾಗಿರುತ್ತೆ, ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಮಾಡ್ದಂಗೆ ಆಗುತ್ತೆ. ಮತ್ತು ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ಳೋ ಗಾಡಿಗಳು ಟೂ ವೀಲರಲ್ಲಿ ನಿಂತ್ಕೊಳ್ತಾವೆ, ಅದನ್ನು ಕೂಡ ನಾವು ನೋಡ್ಬೋದು ಚೆನ್ನಾಗಿ. ಮುಂದುವರೆದಂತೆ ಈ ಗಾಡಿ ನೀವು ನೋಡ್ಬೋದು 6015 ಡಿಪೋ 36 ಗಾಡಿ ಇದು. ನಾನಿದ್ದಾಗ ಯಾವಾಗಲೂ ಗಾಡಿ ಕ್ಲೀನಾಗಿರುತ್ತೆ. ಇಲ್ಲೇ ಹೋದಾಗ ಯಾರು ಇರ್ತಾರೋ ನನಗಂತೂ ಗೊತ್ತಿಲ್ಲ, ಅಥವಾ ಪಾರ್ಟ್ನರ್ಗಳಿದ್ದರೆ ನೋಡ್ಕೊಳ್ಬೋದು. ನಾನಂತೂ ಕ್ಲೀನ್ ಮಾಡಿರ್ತೀನಿ, ಪಾರ್ಟ್ನರ್ ಯಾವ ಥರ ಇಟ್ಟಿರ್ತೀನಿ ನನಗೆ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟು ಇಲ್ಲಿ ಬಂದರೆ ನಿಮಗೆ ಫ್ರಂಟು ನೋಡ್ಬೋದು. ಆಮೇಲೆ ಇಲ್ಲಿ ಸೈಡು ಕೂಡ ಅಷ್ಟೇನೆ ಕಂಪ್ಲೀಟ್ ಕ್ಲಿಯರಾಗಿ ನೀಟಾಗಿ ಒರೆಸ್ತಿರ್ತೀವಿ. ಯಾವುದೇ ರೀತಿ ಗಲೀಜು ನಿಮಗೆ ಕಾಣಿಸೋದಿಲ್ಲ. ನೋಡ್ಬೋದು ಸೈಡ್ ಡೋರ್ಗಳು. ಹಾಗೆ ನೆಕ್ಸ್ಟು ಮುಂದೆ ಬಂತು ಅಂತಂದರೆ ಹೊರಗಡೆ ನೋಡ್ಬೋದು, ಹಿಂದೆಗಡೆ ನೋಡ್ಬೋದು ಎಷ್ಟು ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ ಅಂತ ಅಲ್ಲ. ಎಷ್ಟು ಚೆನ್ನಾಗಿದೆ, ಗಾಡಿ ಮಡಿಕೊಳ್ಬೋದಲ್ಲ. ಪ್ರಯತ್ನ ಪಡೋಣ. ಏಕೆ ಅಂತಂದರೆ ಪ್ರತಿದಿನ ನಾವು ಶ್ರಮ ಪಡ್ತಾಯಿದ್ರೆ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮಾನಸಿಕ ಸ್ಥಿತಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹೊರಗಡೆ ಏನು ಬರುತ್ತೆ, ಗ್ಲಾಸ್ ಕ್ಲಿಯರ್ ಕಟ್ಟಾಗಿ ಪಕ್ಕದಲ್ಲಿ ಟೂ ವೀಲರ್ ನಿಂತ್ಕೊಂಡ್ರೆ ನಮ್ಗೆ ಆರಾಮಾಗಿ ಡ್ರೈವರ್ ಕಾಣಿಸ್ಬೇಕು. ಏಕೆಂದರೆ ಕೆಲವರು ಪಕ್ಕದ ಟೂ ವೀಲರಲ್ಲಿ ಬಂದು ಪಕ್ಕ ನಿಂತ್ಕೊಳ್ತಾರೆ, ಗ್ಲಾಸ್ಗಳೆಲ್ಲ ಬ್ಲರ್ರಾಗಿರುತ್ತವೆ. ಏನಿಲ್ಲ, ಇದಕ್ಕೆ ಸ್ವಲ್ಪ ಆಸಿಡ್ ಹಾಕಿ ನೀಟಾಗಿ ತೊಳೆದ್ರೆ ಕಂಪ್ಲೀಟ್ ಕ್ಲಿಯರಾಗಿ ಪಕ್ಕದಲ್ಲಿ ನಿಂತ್ಕೊಳ್ಳೋ ಗಾಳಿಗಳು ಕಾಣಿಸ್ತವೆ. ಕಂಪ್ಲೀಟಾಗಿ ನೋಡ್ಬೋದು. ನಮ್ಮ ಚಾಲಕರು ಕೂಡ ಅಷ್ಟೇನೆ, ಪಕ್ಕದ ಗಾಡಿ ಇದೆ 4691, ಅವರು ಕೂಡ ಅಷ್ಟೇನೆ ಕಂಪ್ಲೀಟ್ ಯಾವಾಗಲೂ ಅಷ್ಟೇ ಗಾಡಿನ ಪಕ್ಕದಲ್ಲಿ ಹಾಕಿ ಕ್ಲಿಯರಾಗಿ ಡ್ರಮ್ಗಳನ್ನು ಮಡಗಿ ಕ್ಲೀನ್ ಮಾಡ್ಕೊಳ್ತೀವಿ. ಪ್ರತಿದಿನ ಅಷ್ಟೇ ಗಾಡಿ ಔಟ್ ಮಾಡೋಕ್ಕೆ ಇವರು 1 ಅವರ್ ಮುಂಚಾಗಿ ಬರ್ತಾರೆ, ನೋಡ್ಕೋಬೋದು. ಇದು ಅವ್ರ ಗಾಡಿ, ಅವರು ಕೂಡ ಅಷ್ಟೇನೆ ಕಂಪ್ಲೀಟ್ ಕ್ಲಿಯರಾಗಿ ಮಾಡ್ತಾರೆ. ನೋಡಿ ಡ್ರಮ್ ಹಾಕೊಂಡು ಫುಲ್ ಕ್ಲಿಯರ್ ಮಾಡ್ತಾರೆ. ಯಾವಾಗಲೂ ಕೂಡ ಶ್ರಮ ಪಟ್ಟರೆ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಅಂತ ಅವರು ಕೂಡ ನಮ್ಗೆ ಹೇಳ್ತಾ ಇರ್ತಾರೆ. ಅವಾಗ ಅವ್ರು ಹೇಳಿರ್ತಕ್ಕಂಥ ಒಂದಷ್ಟು ಮಾತುಗಳು ನಾವು ಫಾಲೋ ಮಾಡಿಕೊಂಡು ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಕಂಪ್ಲೀಟಾಗಿ ಒಂದು ಗಾಡಿ ಕ್ಲೀನಾಗಿದೆ, ನಮ್ಮ ಮನಸ್ಸು ಕೂಡ ಕ್ಲೀನಾಗಿರುತ್ತೆ, ನಮ್ಮಿಬ್ಬರ ಅಭಿಪ್ರಾಯನೂ ಹಾಗೆ, ಮತ್ತು ನಾವಿಬ್ಬರು ಅದೇ ಕೆಲಸ ಮಾಡ್ತೀವಿ. ಧನ್ಯವಾದ ಸ್ನೇಹಿತರೆ, ಶುಭ ದಿನ.